ಹೊಂದಿದ್ದಾರೆ. ಅವ್ರಿಗೊಂದು ಅವಕಾಶ ಮತ್ತೊಮ್ಮೆ ಮಾಡಿಕೊಡುವಂಥದ್ದು. ಯಾಕೆಂದರೆ ಯಾವುದೋ ಕ್ಷಣದಲ್ಲಿ ಒಂದು ಸಣ್ಣ ತಪ್ಪಾಗಿರ್ತದೆ, ಕಾನ್ಸಂಟ್ರೇಷನ್ ಹಾಳಾಗಿರ್ತದೆ, ಮತ್ತೇನೂ ಆಗಿರ್ತದೆ, ಕ್ಯಾಚ್ ಡ್ರಾಪ್ ಆಗಿರ್ತಾವೆ, ಎಲ್ಲೋ ಒಂದು ಕಡೆ ಸ್ಕೋರ್ಗಳು ಲೂಸ್ ಆಗಿರ್ತವೆ, ಫೀಲ್ಡಿಂಗ್ ಸರಿಯಾಗಿರೋದಿಲ್ಲ. ಅಂಥ ಒಂದಿಷ್ಟು ಎಲ್ಲೋ ಸ್ವಲ್ಪ ಮೈನರ್ ಮಿಸ್ಟೇಕ್ಗಳಿಗೆ ಶಿಕ್ಷೆ ಆಗಿರ್ತದೆ, ದೊಡ್ಡ ಶಿಕ್ಷೆ ಆಗಿರ್ತದೆ. ಕೊನೆಗೆ ಬಂದು ಸೋಲೋದು ಭಾಳ ಶಿಕ್ಷೆ ಅದು. ಆದರೆ ಇವತ್ತು ನಿನ್ನೆ ನಮ್ಮ GT ಗುಜರಾತ್ ಟೈಟನ್ಸ್ಗೊಂದು ಅವಕಾಶ ಮತ್ತೊಂದು. ನಿನ್ನೆ ಸೋತರು, ಇವತ್ತು ಗೆಲ್ಲುವವ್ರ ಜೊತೆಗೆ ಎರಡನೇ ಏನಪ್ಪ ಅಂತಂದ್ರೆ ಇದು ಕ್ವಾಲಿಫೈಯರ್. ಇದರಿಂದಾಗಿ ಸಹಜವಾಗಿ ಯಾರಿಗೂ ಅನ್ಯಾಯ ಆಗೋ ಸಾಧ್ಯತೆಗಳು ಭಾಳ ಕಡಿಮೆ. ಮೊದಲೆಲ್ಲ ಏನಾಗ್ತದಪ್ಪ ಅಂದ್ರೆ ಎಲ್ಲರೂ ಸ್ವಲ್ಪ ಎಲ್ಲೂ ಅನ್ಯಾಯ ಆಗ್ತದೇನೋ ಅಂತೇಳಿ. ಯಾಕಂದ್ರೆ ಡಂಕನ್ ಅಂತಿಂದು ಒಂದೇನೋ ರೂಲ್ಸ್ ಮಾಡಿದ್ರು, ಅದ್ರ ಪ್ರಕಾರ ಒಂದಿಷ್ಟು ಮಳೆಗಿಳಿ ಆದ್ರೆ ಒಮ್ಮೆ ಆಗಿತ್ತು ಸೌತ್ ಆಫ್ರಿಕಾಕ್ಕೆ. ಏನಪ್ಪ ಅಂತಂದ್ರೆ ಒಂದು ಬಾಲಲ್ಲಿ 12-15 ರನ್ ಹೊಡೆಯುವಂಥದ್ದು ಅಸಾಧ್ಯದ ಮಾತು. ಈ ಕೆಲವೊಮ್ಮೆ ಒಳ್ಳೆಯ ಆಟ ಆಡಿದರೂ ಈ ರೂಲ್ಸ್ಗಳಿಂದ ಎಷ್ಟೋ ಸೋಲುಗಳಾಗಿದ್ದು ನಾವು ನೋಡಿದ್ವಿ. ಆದರೆ ಈ ಸಲ ಒಂದು ಸ್ವಲ್ಪ ಪರ್ಫೆಕ್ಟ್ನೆಸ್ ಅದ ಅಂತ ಅನ್ನಿಸ್ತದೆ. ಆ ದಿಶೆಯಲ್ಲಿ ಇವತ್ತು ನಡೆಯುವಂಥ ಎಲಿಮಿನೇಟರ್ ಆಟದಲ್ಲಿ ಸನ್ರೈಸರ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ಸನ್ ವರ್ಸಸ್ ನಿಮಗೀಗ ಹೆಂಗೆ ಗೊತ್ತದ ಅವ್ರ ಆಟ ಅದ್ಭುತವಾಗಿ ಬ್ಯಾಟಿಂಗ್ ಅದ ಅವ್ರದ್ದೆಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸನ್ರೈಸರ್ಸಲ್ಲೇ ಹೆನ್ರಿಚ್ ಕ್ಲಾಸನ್ 606 ರನ್ ಹೊಡೆದಿದ್ದಾರೆ. ಆಡಿದ ಮ್ಯಾಚ್ಗಳು ಎಷ್ಟು 14. ಮತ್ತು ಇಶಾನ್ ಕಿಶನ್ 14 ಮ್ಯಾಚ್ ಆಡಿದ್ದಾರೆ, 569 ಹೊಡೆದಿದ್ದಾರೆ. ಅಭಿಷೇಕ್ ಶರ್ಮಾ 14 ಮ್ಯಾಚ್ಗಳನ್ನ ಆಡಿದ್ದಾರೆ, 563 ರನ್ ಹೊಡೆದಿದ್ದಾರೆ. ಟ್ರಾವಿಸ್ ಹೆಡ್ 14 ಮ್ಯಾಚ್ ಆಡಿ 383. ಎಲ್ಲರೂ ಬ್ಯಾಟ್ಸ್ಮನ್ಗಳು ಒಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ. ಅದೇ ಕಾಲಕ್ಕೆ ರಾಜಸ್ಥಾನ್ ರಾಯಲ್ಸಲ್ಲೇ ವೈಭವ್ ಸೂರ್ಯವಂಶಿ ಒಳ್ಳೆ ಸಣ್ಣ ಹುಡುಗ, 14-15 ವರ್ಷದ ಹುಡುಗ. ಅವನು 14 ಮ್ಯಾಚ್ ಆಡಿ 583 ಹೊಡೆದಾನ. ಧ್ರುವ ಜುರೇಲ್ 14 ಮ್ಯಾಚ್ಗಳಾಡಿ 458. ಯಶಸ್ವಿ ಜೈಸ್ವಾಲ್ 14 ಮ್ಯಾಚ್ ಆಡಿ 397. ರಿಯಾನ್ ಫರಾಗ್ 12 ಆಡಿ 272 ರನ್ ಹೊಡೆದಿದ್ದಾರೆ. ಹೀಗಾಗಿ ಇವರು ಆಟಗಳು ಇವತ್ತೆಲ್ಲರದ್ದು ನೋಡುವಂಥದ್ದು. ವಿಶೇಷ ಹೆನ್ರಿಚ್ ಕ್ಲಾಸನ್ 6 ಅರ್ಧಶತಕ, ಮುಂದೆ ಇಶಾನ್ ಕಿಶನ್ ಇವರು 6, ಅಭಿಷೇಕ್ ಶರ್ಮಾ 4, ಆ ನಂತರ ನಮ್ಮ ಟ್ರಾವಿಸ್ ಹೆಡ್ 2. ಅದು ಇಲ್ಲೇ ನಮ್ಮ ಸೂರ್ಯವಂಶದಿಂದವರು 1 ಶತಕ, 3 ಅರ್ಧಶತಕ ಹೊಡೆದಿದ್ದಾರೆ. ಧ್ರುವ ಜುರೇಲ್